ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸು, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224 ಅಂತ. ನಿಮಗೇನಾದರೂ ಡೌಟ್ಗಳಿದ್ದರೆ ಇದಕ್ಕೆ ಮೆಸೇಜ್ ಹಾಕ್ಬೋದು. ಅದೇ ರೀತಿ ಸ್ಟೂಡೆಂಟ್ಸು, ನಮ್ಮದು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ನಮ್ಮದು ಪ್ರೀವಿಯಸ್ ಇಯರ್ನ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ. ನಮ್ಮದು ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ ಇದ್ದಿತ್ತು, ಅದನ್ನು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಚೇಂಜ್ ಮಾಡಿದ್ದೇವೆ. ಸೊ ಅದು ನೀವು ಕಾಣ್ಬೋದು, ನೋಡ್ಬೋದು. ಅದೇ ರೀತಿ ಸ್ಟೂಡೆಂಟ್ಸ್, ಈ ಬಾರಿ ನಾವು KCET ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೇವೆ ವಿತ್ ಇಗ್ನೈಟ್ ಕೋಚಿಂಗ್ ಸೆಂಟರ್ ಜೊತೆ ನಾವು ಟೈಅಪ್ ಆಗಿ KCET ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. 23rd ಸ್ಟಾರ್ಟ್ ಆಗುತ್ತಾ. ಸೊ ಇದರಲ್ಲಿ ಈ KCET ಕ್ರ್ಯಾಶ್ ಕೋರ್ಸಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಕೇಳಿದರೆ, ಕಂಪ್ಲೀಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಕಂಪ್ಲೀಟ್ ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡ್ತೇವೆ. PCM ಇದು ಎಲ್ಲ ಸಬ್ಜೆಕ್ಟ್ಗೆ ಸಪ್ರೇಟ್ ಲೆಕ್ಚರ್ಸ್ ಇದ್ದಾರೆ, ದೇವರ್ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸು. ಅದೇ ರೀತಿ 15 ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೇವೆ. ಜಸ್ಟ್ 15 ಇಯರ್ಸ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಮಾತ್ರ ಅಲ್ಲ, 15 ಇಯರ್ಸ್ ಕ್ವಶನ್ ಪೇಪರ್ನ ನೀವು ಯಾವುದಾದ್ರೂ ಬುಕ್ ಸಿಕ್ಕಿದ್ರೆ ಅಲ್ಲೂ ಕೂಡ ಸಿಗುತ್ತೆ. ಬಟ್ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಈ ಕ್ವಶನ್ ಪೇಪರ್ ಸೆಟ್ಟರ್ ಅವರ ಮೈಂಡಲ್ಲಿ ಯಾವ ರೀತಿ ಅವ್ರದ್ದು ಫೇವ್ರೇಟ್ ಹಾಟ್ ಟಾಪಿಕ್ಸ್ ಅಂತ ಇರುತ್ತಲ್ಲ, ಅದೆಲ್ಲದನ್ನು ಡಿಸ್ಕಸ್ ಮಾಡ್ತೇವೆ. ಹೆಚ್ಚಾಗಿ 15 to 20 ಇಯರ್ಸ್ ಕ್ವಶನ್ ಪೇಪರ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಆ ಟಾಪಿಕನ್ನು ನಾವು ಸಪ್ರೇಟಾಗಿ ಕೊಟ್ಟು ಆ ಟಾಪಿಕನ್ನು ಡೀಪಾಗಿ ಹೋಗಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಅದ್ರ ಜೊತೆ ಏನೆಲ್ಲ ಇದೆ ಉಳಿದಿದ್ದು ನಿಮ್ಮ ಸಿಲೆಬಸ್ಸಲ್ಲಿ ಏನೆಲ್ಲ ಇದೆ ಅದೆಲ್ಲದನ್ನು ಕೂಡ ಕಂಪ್ಲೀಟ್ ಮಾಡ್ತೇವೆ. ಓಕೆ, ಸೊ ಅದೆಲ್ಲದನ್ನು ಮಾಡಿ ಅದಾದ ನಂತರ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇವೆ, ಎಲಿಮಿನೇಷನ್ ಟೆಕ್ನಿಕನ್ನು ಹೇಳಿಕೊಡ್ತೇವೆ. ಅದಾದ ನಂತರ ಎಸಂಪ್ಷನ್ ಮೆಥಡ್ ಅಂತ ಇದೆ, ಸೊ ಡಯಾಗ್ರಾಮ್ ಮೆಥಡ್ ಅಂತ ಇದೆ, ಅದೆಲ್ಲದೂ ಕೂಡ ಹೇಳಿಕೊಡ್ತೇವೆ. ಇದೆಲ್ಲೂ ಸಿಗೋದಿಲ್ಲ ನಿಮಗೆ. ಶಾರ್ಟ್ಕಟ್ ಟ್ರಿಕ್ಸ್, ಎಲಿಮಿನೇಷನ್ ಮೆಥಡ್, ಎಸಂಪ್ಷನ್ ಮೆಥಡ್, ಡಯಾಗ್ರಾಮ್ ಮೆಥಡ್ ಸಾಲ್ವ್ ಮಾಡೋದು ಎಲ್ಲೂ ಸಿಗೋದಿಲ್ಲ. ಆ ಮೆಥಡನ್ನು ಕೂಡ ನಾವು ನಿಮಗೆ ಹೇಳಿಕೊಡ್ತಾ ಇದ್ದೇವೆ. ಆಯಿತಾ, ಇದು ನಿಮ್ಮ ಜೊತೆ ನಿಮ್ಗೆ ಯಾವ ರೀತಿ ಕೇಳಿದರೆ ಬರೀ ನಿಮಗೆ ಕ್ವಶನ್ ಪೇಪರ್ನ ಮಾತ್ರ ಸಾಲ್ವ್ ಮಾಡೋದಲ್ಲ, ಖಾಲಿ ನಿಮಗೆ ಟೆಸ್ಟನ್ನು ಕೊಟ್ಕೊಂಡು ಮಾಕ್ ಟೆಸ್ಟನ್ನು ಕೊಟ್ಟು ಇದು ಮಾಡೋದಲ್ಲ. ಮಾಕ್ ಟೆಸ್ಟನ್ನು ಕೊಡ್ತೇವೆ, ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತೇವೆ. ಅದ್ರ ಜೊತೆ ಕ್ವಶನ್ ಪೇಪರಲ್ಲಿ ಟಾಪಿಕ್ಸ್ ವಾಟ್ ಆಲ್ ಆರ್ ದ ಹಾಟ್ ಫೇವ್ರೇಟ್ ಟಾಪಿಕ್ಸ್ ಆಫ್ ದ ಕ್ವಶನ್ ಪೇಪರ್ ಸೆಟ್ಟರ್ಸ್. ಸೊ ಅವ್ರ ಮೈಂಡಲ್ಲಿ ಏನಿರುತ್ತೆ ಅದನ್ನೆಲ್ಲದನ್ನು ನಾವು ಅನಲೈಸ್ ಮಾಡಿ 20 ಇಯರ್ಸ್ನ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಆ ಟಾಪಿಕ್ಸನ್ನು ಇನ್ ಡೆಪ್ತಾಗಿ ಮಾಡೋ ಪ್ರಯತ್ನ ನಾವು ಮಾಡ್ತೇವೆ, ಇನ್ ಡೆಪ್ತಾಗಿ ಹೇಳಿಕೊಡ್ತೇವೆ. ಆಯಿತಾ, ಸೊ ಅದರಿಂದ ನಿಮಗೆ ಆ ಟಾಪಿಕ್ ಸೇಮ್ ಕ್ವಶನ್ಸ್ಗಳು ಬರೋದಿಲ್ಲ, ಬಟ್ ಆ ಟಾಪಿಕ್ ಮೇಲೆ ಕ್ವಶನ್ ಬಂದಾಗ ನೀವು ಖಂಡಿತ ಮಾಡ್ತೀರಾ. ಆಯಿತಾ, ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನೀವು 2 ಇಯರ್ಸಲ್ಲಿ ಏನು ಮಾಡಿದ್ರೆ ಅದನ್ನು ನಾವು 25-30 ಡೇಸಲ್ಲಿ ಆದಷ್ಟು ಕವರ್ ಮಾಡ್ತೇವೆ. ಪ್ಲಸ್ ನಿಮಗೆ ನಿಮ್ಮ ಎಬಿಲಿಟಿಗಿಂತ ಜಾಸ್ತಿ ಪ್ರತಿ ಸಬ್ಜೆಕ್ಟಲ್ಲೂ 10 ಮಾರ್ಕ್ಸ್ ಎಕ್ಸ್ಟ್ರಾ ಬರೋ ಹಾಗೆ ನಾವು ಶಾರ್ಟ್ಕಟ್ ಟ್ರಿಕ್ಸ್, ಎಲಿಮಿನೇಷನ್ ಟೆಕ್ನಿಕ್ಸನ್ನು ಹೇಳಿಕೊಡ್ತೇವೆ. ಆಯಿತಾ, ಸೊ ಅದಕ್ಕೊಂದು ಡೆಮೋವನ್ನು ನಾವು ಕೊಡ್ತಾ ಇರೋದಷ್ಟೇ. ನಾವು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇವೆ ಅಂತ ಹೇಳಿದ್ರಲ್ಲ, ಆ ಶಾರ್ಟ್ಕಟ್ ಟ್ರಿಕ್ಸ್ ಹೇಗಿರುತ್ತೆ ಅಂತ ಹೇಳೋ ಒಂದು ಡೆಮೋ. ಆಯಿತಾ, ಇವತ್ತು ಕೆಮಿಸ್ಟ್ರಿಯಿಂದ ಮಾಡ್ತಾ ಇದ್ದೇನೆ. ಹಿಂದಿನ ಕ್ಲಾಸಲ್ಲಿ ನಾನು ಮ್ಯಾಥ್ಸ್ ಮತ್ತು ಫಿಸಿಕ್ಸನ್ನು ಮಾಡಿದ್ದೆ. ನಾನು ಕೆಮಿಸ್ಟ್ರಿಯಿಂದ ಇವತ್ತು ಕೇವಲ 2 ಕ್ವಶನ್ಸನ್ನು ಮಾತ್ರ ಮಾಡ್ತೇನೆ, ಯಾಕಂದರೆ ನಾನು ಎಲ್ಲದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲದನ್ನು ಇದರಲ್ಲಿ ಆನ್ಲೈನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಯಾಕಂದರೆ ಆಫ್ಲೈನ್ ಸ್ಟೂಡೆಂಟ್ಸಿಗೆ ನಾನು ಹೇಳಿಕೊಡಬೇಕು, ಅದಕ್ಕೋಸ್ಕರ. ಆಯಿತಾ, ಅದರ ಜೊತೆ ನಿಮಗೆ ಆಫ್ಲೈನ್ ಕೋಚಿಂಗ್ಗೆ ಸೇರಿದರೆ ನಿಮಗೆ 2021, 22, 23 ಈ ಟ್ರಿಕ್ಸನ್ನು ಯೂಸ್ ಮಾಡಿ, ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ ಆನ್ ಸ್ಪಾಟ್ ನಿಮ್ಮ ಕಣ್ಣಿದ್ರೆ ನಾನು 2023 ಇದು ಸಾಲ್ವ್ ಮಾಡ್ತೇನೆ, 2021 ಇದು ಸಾಲ್ವ್ ಮಾಡ್ತೇನೆ. ಅಂದರೆ ನಾನು 180 ಕ್ವಶನ್ಸನ್ನು ಪೂರ್ತಿ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಯೂಸ್ ಮಾಡ್ತೇನೆ. ಅಂದರೆ ನಾನು ಹೇಳಿದ್ದೇನೆ ಹೇಳಿ 3 ಕ್ವಶನಲ್ಲಿ ನೀವು ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿದ್ರೆ 3 ಕ್ವಶನಲ್ಲಿ 1 ರೈಟ್ ಮಾಡುವಂಥ ಪ್ರಾಬಬಿಲಿಟಿ ಇರುತ್ತೆ ನಿಮಗೆ. ಆಯಿತಾ, ಸೊ ಅಂದರೆ ಔಟ್ ಆಫ್ 180 ನಿಮಗೆ 60 ನಿಮಗೆ ಆನ್ ಸ್ಪಾಟ್ ಮಾಡಿ ತೋರಿಸ್ತಾನೆ 2021, 22, 23 ಎಲ್ಲಿ ಆಫ್ಲೈನ್ ಕ್ಲಾಸಲ್ಲಿ. ಅಂದರೆ ಕೆಲವರಿಗೆ ಅದು ನಂಬಿಕೆ ಇರೋದಿಲ್ಲ, ಇನ್ನು 3ರಲ್ಲಿ 1 ಸರಿ ಆಗುತ್ತಾ. ಅಂದರೆ ನಾನು ಹೇಳ್ತಾ ಇರೋದು ನೀವು 180 ಕ್ವಶನ್ಸಿಗೂ ನೀವು ಪೂರ್ತಿ ಇದು ಮಾಡೋದಲ್ಲ, ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡೋದಲ್ಲ. ನಾನು ಹೇಳ್ತಾ ಇರೋದು ನೀವು ಔಟ್ ಆಫ್ 180ಯಲ್ಲಿ ನೀವು ಇನ್ ಕೇಸ್ 100 ಕ್ವಶನ್ಸನ್ನು ಅಟೆಂಡ್ ಮಾಡಿದರೆ ಪರ್ಫೆಕ್ಟ್ ಇದ್ದರೆ ಉಳಿದಂಥ 80ಯಲ್ಲಿ ಇದರಲ್ಲಿ 80 ಕ್ವಶನಲ್ಲಿ 1/3 ಅಂದರೆ 80ಯಲ್ಲಿ ಅಂದರೆ 3 ಕ್ವಶನಲ್ಲಿ 1 ಕ್ವಶನ್ ರೈಟ್ ಆಗುತ್ತೆ. ಆಯಿತಾ, ಅಂದರೆ ಹತ್ರ ನಿಮಗೆ 80ಯಲ್ಲಿ 20 ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಆಯಿತಾ, ಅಂದರೆ 100 + 120, ಯಾಕಂದರೆ ಈ 80 ಕ್ವಶನ್ ನಿಮ್ಗೆ ಗೊತ್ತಿಲ್ಲ, ಕಂಪ್ಲೀಟ್ಲಿ ಯು ಆರ್ ನಾಟ್ ಅವೇರ್ ಆಫ್ ದ್ಯಾಟ್. ಅಥವಾ ನಿಮಗೆ ಇದರಲ್ಲಿ 50% ಇದೆ, ಅಂಥ ಟೈಮಲ್ಲಿ 50% ಇದ್ದರೆ ನಿಮಗೆ ಕನ್ಫರ್ಮ್ ಆಗಿದೆ ಆನ್ಸರ್ ಅಂತ ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ ಯೂಸಿಂಗ್ ಶಾರ್ಟ್ಕಟ್ ಟ್ರಿಕ್ಸ್. ಅರ್ಥ ಆಯ್ತಾ, ಇಲ್ಲಿ 20 ಮಾರ್ಕ್ಸ್ ಬಂದರೂ 120+ ಆಗಿ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು ನಿಮಗಿದು. ಆಯಿತಾ, ನಾನು ಹೇಳ್ತಾ ಇರೋದು ನೀವು 180ಗೂ ಪೂರ್ತಿ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡೋದಿಲ್ಲ. ಫಸ್ಟಿಗೆ ನಾವೇನು ನಿಮಗೆ ಸಿಲೆಬಸ್ಸಲ್ಲಿ ಕಂಪ್ಲೀಟ್ ಮಾಡಿ ಹೇಳಿಕೊಡ್ತೇವೆ, NCERT ಟೆಕ್ಸ್ಟ್ ಬುಕ್ಕಿಂದ ಏನು ಬರುತ್ತೆ ಅದನ್ನು ಹೇಳಿಕೊಡ್ತೇವೆ. ಅದಾದ ನಂತರ ಉಳಿದಂಥ ನಿಮ್ಗೆ ಗೊತ್ತಿಲ್ಲದೆ ಇರುವಂಥ ಕ್ವಶನ್ಸಿಗೆ ಅಥವಾ ಡೌಟ್ ಇರುವಂಥ ಕ್ವಶನ್ಸನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅದನ್ನು ಈ ಶಾರ್ಟ್ಕಟ್ ಟ್ರಿಕ್ಸು ಮತ್ತು ಎಲಿಮಿನೇಷನ್ ಟೆಕ್ನಿಕ್, ಡಯಾಗ್ರಾಮ್ ಮೆಥಡ್, ಅಸಂಪ್ಷನ್ ಮೆಥಡ್ ಅದರಿಂದ ಹೇಳಿಕೊಡ್ತೇವೆ. ಆಯಿತಾ, ಇದೆಲ್ಲಿ ಹೇಳಿಕೊಡೋದಿಲ್ಲ. ಆಯಿತಾ, ಯಾರಿಗಾದರೂ ಎನ್ರೋಲ್ ಆಗಬೇಕಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ಎನ್ರೋಲ್ ಆಗಿ. ಆಯಿತಾ, ಈಗ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್. ಇಲ್ಲಿ ನೋಡಿ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಫಾರ್ ಆಕ್ಸಿಡೇಷನ್. ಇದೆಲ್ಲ ನಾನು ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಹೇಳಿಕೊಡ್ತಾ ಇರೋದು, ಯಾವ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಕಾನ್ಸೆಪ್ಟ್ ಹೇಳಿಕೊಡ್ತೇವೆ. ಓಕೆ, ನಿಮಗೆ ಈ ಕ್ವಶನ್ ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಬರೀನಿ, ನೋ ಪ್ರಾಬ್ಲಮ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಫಾರ್ ದ ಆಕ್ಸಿಡೇಷನ್. ಒಂದು, ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ, ರಿಮೂವಲ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ. ಓಕೆ, ನೋಡಿ
ಸ್ಟೂಡೆಂಟ್ಸ್ ಇದರಲ್ಲಿ ಯಾವತ್ತೂ ಆಪ್ಷನ್ನ ನೋಡೋದು, ನಾವು ಶಾರ್ಟ್ಕಟ್ ಟ್ರಿಕ್ಸಲ್ಲಿ ನೋಡೋದೇ ಆಪ್ಷನ್ ಪ್ಲಸ್ ಕೆಲವೊಂದು ಕ್ವಶನ್ಸ್ಗೆ ನಾವು ಕ್ವಶನ್ಸನ್ನು ನೋಡಿ ಆನ್ಸರನ್ನು ಮಾಡ್ತೇವೆ. ಓಕೆ, ಸೊ ಇಲ್ಲಿ ನೋಡಿ ಅಡಿಷನ್ ಆಫ್ ಆಕ್ಸಿಜನ್ ಒಂದು, ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ರಿಮೂವಲ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇಲ್ಲಿ ನೀವು ಆನ್ಸರ್ನ ನೋಡಿದರೆ ಇಲ್ಲಿ ನೋಡಿ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅಂದರೆ ಇಲ್ಲಿ ಇವೆರಡು ಆನ್ಸರ್ ಅನ್ನೋದು ಕಾಂಟ್ರಾಡಿಕ್ಟಿವ್ ಸ್ಟೇಟ್ಮೆಂಟ್ ಥರ ಇದೆ ಅಲ್ವಾ. ಕಾಂಟ್ರಾಡಿಕ್ಟಿವ್ ಸ್ಟೇಟ್ಮೆಂಟ್ ಅಲ್ಲ, ಉಲ್ಟಾ. ಇಲ್ಲಿ ಅಡಿಷನ್ ಅಂತಾರೆ, ಇಲ್ಲಿ ರಿಮೂವಲ್ ಅಂತಾರೆ. ಯಾವುದನ್ನ? ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇವೆರಡು ಸ್ಟೇಟ್ಮೆಂಟು ಕಾಂಟ್ರಾಡಿಕ್ಟಿವ್ ಆಗಿದೆಯಾ? ಇಲ್ಲಿ ಅಡಿಷನ್ ಇದೆ, ಇಲ್ಲಿ ರಿಮೂವಲ್ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ ಅಲ್ವಾ. ಇವೆರಡು ಕಾಂಟ್ರಾಡಿಕ್ಟಿವ್ ಸ್ಟೇಟ್ಮೆಂಟ್ ಇರೋದು ಇದು. ಯಾಕಂದರೆ ಒಂದರಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ, ಇನ್ನೊಂದರಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಆನ್ಸರ್ ಇವೆರಡರಲ್ಲಿ ಒಂದಾಗಿರುತ್ತೆ. ವೆನ್ ದ್ಯಾರ್ ಈಸ್ ಅ ಕಾಂಟ್ರಾಡಿಕ್ಟಿವ್ ಸ್ಟೇಟ್ಮೆಂಟ್ ಇನ್ ದ ಆಪ್ಷನ್, ಆವಾಗ ಇವೆರಡು ಆಪ್ಷನ್ ಅಲ್ಲ, ಹೋಯ್ತು. ಒಂದೇ ಬಿ ಅಥವಾ ಡಿ. ಅಲ್ಲಿಗೆ ನಿಮಗೆ 50% ಚಾನ್ಸ್ ಆಫ್ ಗೆಟಿಂಗ್ ರೈಟ್ ಆನ್ಸರ್ ಆಗಿಲ್ವಾ? ಕರೆಕ್ಟ್ ಅಲ್ಲ? ಈಗ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಅಥವಾ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅರ್ಥ ಆಯ್ತಾ? ಸೊ ಇದರ ಆನ್ಸರ್ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಸೊ ಇದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದನ್ನು 50%ಗೆ ರೆಡ್ಯೂಸ್ ಮಾಡ್ತಾ ಇದ್ದೇವೆ ನಾವು. 4 ಆಪ್ಷನ್ ಇದ್ದಿತ್ತು, 4 ಆಪ್ಷನಲ್ಲಿ ನಿಮಗೆ ಈಗ 2 ಆಪ್ಷನ್ ಮಾತ್ರ ಉಳಿದಿದ್ದು. ಇದರಲ್ಲಿ ಆಪ್ಷನ್ ಇಸ್ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇದಕ್ಕೆ ಸ್ವಲ್ಪ ನಾದರೂ ನಿಮ್ಗೆ ಇದಿರಬೇಕು ಅಂತ ನಾಲೆಜ್ ಇರಬೇಕು. ಅದನ್ನು ಹೇಗೆ ಅಂತ ನಾನು ಅದನ್ನು ಕೂಡ ಹೇಳಿಕೊಡ್ತೇನೆ, ಹೇಗೆ ಇದನ್ನೇ ನಾನು ಚೂಸ್ ಮಾಡಬೇಕು ಅಂತ ಅದನ್ನು ಹೇಳಿಕೊಡ್ತೇನೆ, ಆಯ್ತು? ಅದನ್ನು ಇಲ್ಲಿ ಹೇಳಿಕೊಡೋದಿಲ್ಲ. ಸೊ ಬಟ್ ನಿಮಗೆ ಇಲ್ಲಿ 50%ಗೆ ರೆಡ್ಯೂಸ್ ಮಾಡುವಂಥ ಐಡಿಯಾ ಗೊತ್ತಾಯ್ತಲ್ಲ. ಸೊ ವೆನ್ ದ್ಯಾರ್ ಇಸ್ ಅ ಕಾಂಟ್ರಾಡಿಕ್ಟಿವ್ ಸ್ಟೇಟ್ಮೆಂಟ್ ಇನ್ ದ ಆಪ್ಷನ್, ಕಾಂಟ್ರಾಡಿಕ್ಟಿವ್ ಅಂದರೆ ಉಲ್ಟಾ, ಅಡಿಷನ್ ಇದ್ದರೆ ರಿಮೂವಲ್ ಆ ಥರ, ಓಕೆ, ಪ್ಲಸ್ ಇದ್ದರೆ ಮೈನಸ್, ಲೈಕ್ ದ್ಯಾಟ್, ಓಕೆ, ಇನ್ವರ್ಸ್ ಥರ. ಸೊ ಇವೆರಡಂತೂ ಅಲ್ಲ. ಸೊ ಇಲ್ಲಿ ಇದು ಆನ್ಸರ್, ಡಿ ಇಸ್ ದ ಆಪ್ಷನ್. ನೋಡಿ 20 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ದ ನಂಬರ್ ಆಫ್ 6 ಮೆಂಬರ್ಡ್ ಆ್ಯಂಡ್ 5 ಮೆಂಬರ್ಡ್ ರಿಂಗ್ಸ್ ಆಫ್ ಬಕ್ಮಿನಿಸ್ಟರ್ ಫಲರಿನ್ ರೆಸ್ಪೆಕ್ಟಿವ್ಲಿ ಈಸ್. ಅದು ಬಕ್ಮಿನಿಸ್ಟರ್ ಫಲರಿನ್ ಅದು ನಿಮ್ಗೆ ಗೊತ್ತಿದೆಯಲ್ಲ, ಲೈಕ್ ಅದು ಫುಟ್ಬಾಲ್ ಸ್ಟ್ರಕ್ಚರ್ಲಿ ಇದಿರ್ತಾರಲ್ಲ, ಫುಟ್ಬಾಲ್ ಮೇಲ್ಗಡೆ ನಿಮಗೆ ಬಾಕ್ಸ್ ಕೊಟ್ಟಿರ್ತಾರಲ್ಲ ಬಕ್ಮಿನಿಸ್ಟರ್ ಫಲರಿನ್. ಅದರಲ್ಲಿ ಅವ್ರು ಕೇಳ್ತಾ ಇರೋದು ದ ನಂಬರ್ ಆಫ್ 6 ಮೆಂಬರ್ಡ್ ಆ್ಯಂಡ್ 5 ಮೆಂಬರ್ಡ್ ರಿಂಗ್ಸ್ ಇನ್ ಬಕ್ಮಿನಿಸ್ಟರ್ ಫಲರಿನ್ ಕೇಳ್ತಾ ಇದ್ದಾರೆ. ಎಲ್ಲೂ ಸ್ಟೂಡೆಂಟ್ಸು ಸೇಮ್ ಕಾನ್ಸೆಪ್ಟನ್ನು ಇದು ಮಾಡ್ಕೊಳ್ಳಿ. ಆಪ್ಷನನ್ನು ನೋಡಿದರೆ ನಿಮಗೆ 20, 12, 12, 20, 14, 18, 14, 11. ಇಲ್ಲಿ ನೋಡಿ ರೆಸಿಪ್ರೋಕಲ್ ಅಂದರೆ ಏನು ಹೇಳಿ, ಇಲ್ಲಿ ಎಕ್ಸ್ ಇದ್ದರೆ 1/x ಆ ಥರ ಯಾವುದಾದ್ರೂ ಆಪ್ಷನ್ ಇದೆಯಾ ಅಂದರೆ ನಿಮಗೆ ಆಪ್ಷನಲ್ಲಿ ಲೈಕ್ ದಿಸ್ ಎಕ್ಸ್ ಇದೆ ಅಂತ ಎಣಿಸ್ಕೊಳ್ಳಿ, ಆಮೇಲೆ ಅಥವಾ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇನ್ನೊಂದು 1/y ಇದೆ, ಇನ್ನೊಂದು ಝಡ್ ಇದೆ. ಈ ಥರ ಆಪ್ಷನ್ಗಳಿದ್ದರೆ ಇಲ್ಲಿ ಇದೇನು ನೋಡಿ ರೆಸಿಪ್ರೋಕಲ್ ಅಲ್ಲ. ರೆಸಿಪ್ರೋಕಲ್ ಅಂದರೆ ಉಲ್ಟಾ ಅಲ್ವಾ, ಲೈಕ್ ಅದೇ ಥರ ಅಲ್ವಾ. ಸೊ ಇವೆರಡು ಆಪ್ಷನ್ ಅಲ್ಲ. ಓಕೆ, ವೈ ಝಡ್ ಆಪ್ಷನಲ್ಲಿ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ರೆಸಿಪ್ರೋಕಲ್ ಕೊಟ್ಟಾಗ ಇಲ್ಲಿ ನೋಡಿ 20, 12, 12, 20 ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಇವೆರಡು ರೆಸಿಪ್ರೋಕಲ್ ಇದೆ. ಇಲ್ಲಿ ನೋಡಿ ಇಲ್ಲಿ 14, 18 ಇರೋದು, ಇಲ್ಲಿ 14, 11 ಇರೋದು ರೆಸಿಪ್ರೋಕಲ್ ಅಲ್ಲ. ಅಥವಾ ಇಲ್ಲಿ 18, 14 ಇದ್ದಿದ್ರೆ ಇದು ಇರ್ಬೋದು ಇತ್ತೇನೋ. ಸೊ ಇದು ರೆಸಿಪ್ರೋಕಲ್ ಅಲ್ಲ ಇದು. ಸೊ ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಯಾಕೆ ಹೇಳಿ, ಉಲ್ಟಾ ಅಥವಾ ರೆಸಿಪ್ರೋಕಲ್ ಅಂದರೆ ನಿಮಗೆ ವೈ 1/y ಈ ಥರ ಕ್ವಶನ್ ಆನ್ಸರ್ ಕೊಟ್ಟಿದ್ರೆ, ಅಥವಾ 20, 12, 12, 20 ಉಲ್ಟಾ ಆ ಥರ ಕೊಟ್ಟಾಗ ಅವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಸರಿಯಾ? ಸೊ ಹಾಗಾದರೆ ಇದರಲ್ಲಿ ಆಪ್ಷನ್ 12, 20 ಆಯಿತಾ? ಅಂದರೆ ನಿಮಗೆ 4 ಆಪ್ಷನಲ್ಲಿ 2 ಆಪ್ಷನ್ ಎಲಿಮಿನೇಟಾ? ಇವೆರಡು ಆಪ್ಷನ್. ಸೊ ಆನ್ಸರ್ ಇಸ್ ಎ ಇಸ್ ದ ಆನ್ಸರ್ ಇಯರ್. ಓಕೆ, ಏನು ಹೇಗೆ ಮಾಡೋದು ನಾನು ಹೇಳ್ತೇನೆ ಮತ್ತೆ. ಓಕೆ, ಸೊ ಇದು ನಿಮ್ಮ ಕೆಮಿಸ್ಟ್ರಿ, ಇದು ಶಾರ್ಟ್ಕಟ್ ಟ್ರಿಕ್ಸ್. ಓಕೆ, ಸೊ ನಾನು ನೋಡಿದಾಗ 2023 ಪೂರ್ತಿ 2022 23 ಇದು ಮಾಡಿದ್ದೇನೆ. ಬಟ್ ಅದು ನಿಮ್ಗೆ ಹೇಳ್ತೇನೆ 2021 ಹಾಗೆ 180 ನೀವು 60 ಕ್ವಶನ್ಸ್ ಓನ್ಲಿ ಯೂಸಿಂಗ್ ಶಾರ್ಟ್ಕಟ್ ಟ್ರಿಕ್ಸು, ಅಸಂಪ್ಷನ್ ಮೆಥಡ್, ಎಲಿಮಿನೇಷನ್ ಟೆಕ್ನಿಕ್ ಅದೆಲ್ಲ ಯೂಸ್ ಮಾಡಿ ನಾವು 60 ಕ್ವಶನ್ಸನ್ನು ಮಿನಿಮಮ್ ಅಟೆಂಡ್ ಮಾಡ್ಬೋದು. ಔಟ್ ಆಫ್ 180 ಹೇಳ್ತಾರೆ ನಾನು. ಅಂದರೆ ದ ಚಾನ್ಸಸ್ ಆಫ್ ಗೆಟಿಂಗ್ ರೈಟ್ ಆನ್ಸರ್ ಔಟ್ ಆಫ್ 3 ಯೂಸಿಂಗ್ ಶಾರ್ಟ್ಕಟ್ ಟ್ರಿಕ್ಸ್ ನಾನು ಮಾತಾಡ್ತಾ ಇರೋದು. ಔಟ್ ಆಫ್ 3 1 ಕ್ವಶನ್ ಪಕ್ಕ ಅಲ್ವಾ. 3ಯಲ್ಲಿ 1 ಕ್ವಶನ್ ಅಂದರೆ ಸ್ಟೂಡೆಂಟ್ಸು ನೀವು ಫಾರ್ ಎಕ್ಸಾಂಪಲ್ 30 ಕ್ವಶನ್ ಬಿಟ್ಟಿದ್ದೀರಾ, 150 ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 150 ಅಟೆಂಡ್ ಮಾಡಿದ್ರೆ ನೀವು ಎಲ್ಲೋ ಇರ್ತೀರ, ರ್ಯಾಂಕ್ 100 ಒಳಗೆ ಇರ್ತೀರಾ. 150 ಅಟೆಂಡ್ ಮಾಡಿದ್ದೀರಾ, 30ಯಲ್ಲಿ 3 ಕ್ವಶನ್ಸ್ ಅಂದರೆ 3 ಕ್ವಶನ್ಸ್ ರೈಟ್ ಆಗೋದು ಅಂತ ಹೇಳಿದ್ರೆ 30ಯಲ್ಲಿ ಎಷ್ಟಾಯಿತು, 10 ಮಾರ್ಕ್ಸ್ ಎಕ್ಸ್ಟ್ರಾ ಆಯಿತು, 9. ಸೊ 10 160 ಆಯಿತು ಸ್ಟೂಡೆಂಟ್ಸ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ಕಟ್ ಟ್ರಿಕ್ಸ್ ತುಂಬ ಯೂಸಿ ಬರುತ್ತೆ. ಇದನ್ನು ಯಾವಾಗ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅದೆಲ್ಲದನ್ನು ನಾನು ಆಫ್ಲೈನ್ ಕ್ಲಾಸಸ್ಸಲ್ಲಿ ಹೇಳಿಕೊಡ್ತೇನೆ. ಇದೇ ಥರ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲದಕ್ಕೂ ಇದೇ ಥರ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ ಏನು ಇದು ಮಾಡಬೇಕು ಅದೆಲ್ಲ ಐಡಿಯಾವನ್ನು ನಾವು ಆಫ್ಲೈನ್ ಕ್ಲಾಸಲ್ಲಿ ಹೇಳಿಕೊಡ್ತೇವೆ, ಆಯಿತಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅರ್ಥ ಆಯಿತು ಅಂದ್ಕೊಳ್ತೇನೆ ಇದು ಎರಡು, ಆಯಿತಾ? ಫಸ್ಟಿಗೆ ನೀವು ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡೋದಲ್ಲ, ಎಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅದನ್ನು ನಾನು ಹೇಳಿಕೊಡ್ತೇನೆ. ಸೊ ಬ್ಲೈಂಡಾಗಿ ಯಾರೋ ಯೂಟ್ಯೂಬ್ ಚಾನಲ್ ಕೆಲವರೆಲ್ಲ ಹೇಳ್ತಾರೆ, ಸೊ ಗುರು ಹಾಗಿದೆ, ಗುರು ಹೀಗಿದೆ, ಗುರು ಅಂತ ಹೇಳ್ಕೊಂಡು ಯಾರ್ದೊಬ್ಬದು ನಾನು ಯೂಟ್ಯೂಬ್ ಚಾನಲ್ ನೋಡಿದ್ದೇನೆ, ಸೀದಾ ಹಾಕು ಗುರು ಅಂತ ಹೇಳ್ತಾನೆ. ಅದೆಲ್ಲ ನೋಡ್ಕೊಂಡು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಚಾನ್ಸ್ ಸಿಗುತ್ತೆ, ನನಗೆ ಈಸಿಯಾಗಿ ಮಾಡ್ತೇನೆ, ಮಲ್ಟಿಪಲ್ ಚಾಯ್ಸ್ ಅಲ್ಲೇ ಆನ್ಸರ್ ಇರುತ್ತೆ, ಹಾಗಿರೋದಿಲ್ಲ. ಹಾಗಿದ್ದಿದ್ರೆ ಯಾರ್ಯಾರು ಎಲ್ಲರೂ ಸೀಟಲ್ಲಿ ರ್ಯಾಂಕ್ ಬರ್ತಾಯಿದ್ರು, ಕರೆಕ್ಟಾ? ಮತ್ತು ನೆನಪಿಟ್ಕೊಳ್ಳಿ, ಇಲ್ಲಿ ಪ್ಯಾಟ್ರನ್ಗಳೆಲ್ಲ ರಿಪೀಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಲೈಕ್ ಈಗ ನೋಡಿ, ನಿಮಗೆ ಫಸ್ಟ್ ABCD ಬಂತು ಅಂತ ಅಂದ್ಕೊಳ್ಳಿ ಆನ್ಸರ್ ಫಸ್ಟ್ 4 ಕ್ವಶನ್ಸ್ಗೆ. ನೆಕ್ಸ್ಟ್ ಪುನಃ ABCD ಬರುತ್ತೆ, ಅದೆಲ್ಲ ಇಲ್ಲ.
ಪ್ಯಾಟರ್ನಲ್ಲಿ ರಿಪೀಟ್ ಆಗೋದಿಲ್ಲ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಆನ್ಸರ್ ಕಂಟಿನ್ಯೂಸ್ ಆಗಿ ಏನು ಬರ್ಬೋದು. ಈಗ ನೀವು ಕೆಲವು ಟೈಮ್ ನಿಮ್ಗೆ ಡೌಟ್ ಇರುತ್ತೆ, ಎ ಬಂತು ಇದೇನು ಎಲ್ಲೋದು ಎ ಬರ್ತಾಯಿದೆ ನಂದು ರಾಂಗಾ, ಹಾಗೆ ಅಂತ ಟೆನ್ಷನ್ ತೊಗೊಳ್ಬೇಡಿ. ನಿಮಗೆ ನೀವು ಮಾಡಿದ್ದು ಸರಿ ಇದ್ದರೆ ಕರೆಕ್ಟೇ ಅದು. ಕಂಟಿನ್ಯೂಸ್ ಆಗಿ 5 ಏನೂ ಬರ್ಬೋದು, 5 ಬಿನೂ ಬರ್ಬೋದು, 5 ಸಿನೂ ಬರ್ಬೋದು, 5 ಡಿನೂ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್. ಸೊ ಅದು ಬಿಟ್ಕೊಂಡು ನೀವು ಎ ಬಂದಿ ಅಂತ ಡೌಟ್ ಪಡ್ಕೊಳ್ಬೇಡಿ. ABCD ಇದು ಪ್ಯಾಟರ್ನ್ ಬರುತ್ತೆ ಅಂತ ಅಂದ್ಕೊಳ್ಬೇಡಿ, ಆಯಿತಾ. ಸೊ ಇದೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ, ಆಯಿತಾ. ಅದೆಲ್ಲ ನಾನು ಆಫ್ಲೈನ್ ಕೋಚಿಂಗಲ್ಲಿ ಹೇಳ್ತೇನೆ, ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ಕಂಪ್ಲೀಟ್ ಐಡಿಯಾ ಕೊಡ್ತೇನೆ ಸ್ಟೂಡೆಂಟ್ಸ್, ಆಯಿತಾ. ಇದು ವೆರಿ ಇಂಪಾರ್ಟೆಂಟ್. ಮತ್ತೊಂದು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಯಾರ್ಯಾರು ನಂಗೆ ಈಗ ರಿಜಿಸ್ಟರ್ ಮಾಡಿದ್ದಾರೆ 20 to 25 ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ನಾನು ಗೂಗಲ್ ಫಾರ್ಮನ್ನು ಕಳಿಸಿದಾಗ ನಿಮ್ಮ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಮತ್ತು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಕೇಳಿದ್ದೇನೆ. ನೋಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಮೇಲೆ ನಿಮ್ಮ ರ್ಯಾಂಕ್ ಮೇಲೆ ನೀವು ಯಾವ ರೀತಿ ಓದಬೇಕು ಪ್ರತಿಯೊಂದನ್ನು ನಾನು ಒನ್ ಗೈಡ್ ಕೊಡ್ತೇನೆ. ಪ್ರತಿಯೊಬ್ಬರಿಗೂ ಕೂರಿಸ್ಕೊಂಡು ನಾನು ಕೊಡ್ತೇನೆ, ನಮ್ಮ ಟೀಚರ್ ಜೊತೆಗೆ ಕೊಡ್ತೇನೆ, ಆಯಿತಾ. ಒನ್ ಗೈಡ್ ಕೊಟ್ಟು ನಾವು ಟಾಪ್ ಕಾಲೇಜಸ್ ಯಾರೆಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಜೂನಿಯರ್ಸ್ ಇರ್ಬೋದು, ಅವ್ರ ಜೊತೆ ನಿಮಗೆ ಕಾಂಟ್ಯಾಕ್ಟನ್ನು ಮಾಡಿಸಿ ನಿಮಗೆ ಹೇಗೆ ಓದಬೇಕು ಅವರಿಂದನೂ ಕೂಡ ನಾನು ನಿಮಗೆ ಐಡಿಯಾನ ಕೊಡ್ತೇನೆ, ಆಯಿತಾ. ಈವನ್ ನನ್ನ ಕ್ಲಾಸ್ಮೇಟ್ಸಲ್ಲಿ ಈಗ ಜಾಬಲ್ಲಿದ್ದಾರೆ, ಅವರಿಂದನೂ ಕೂಡ ನಿಮ್ಗೆ ಐಡಿಯಾ ಕೊಡ್ತೇನೆ, ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅದೆಲ್ಲದು. ಓಕೆ, ಟಿಲ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿ ಆದಮೇಲೂ ಕೂಡ ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ, ಸರಿ ಆಯಿತಾ ಸ್ಟೂಡೆಂಟ್ಸು. ಸೊ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಡ್ತೇನೆ. ಇದು ಕೆಮಿಸ್ಟ್ರಿಯಿಂದ ಶಾರ್ಟ್ಕಟ್ ಟ್ರಿಕ್ಸ್. ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ತೇನೆ, ವೀಡಿಯೋದಲ್ಲಿ ಏನು ಮಾಡ್ತೇನೆ ಅಂತ ಕೇಳಿದರೆ, ನಾನು ಡೈರೆಕ್ಟ್ ಇಂಥ ಫಾರ್ಮ್ ಬಂದರೆ, ಮ್ಯಾಥ್ಸಲ್ಲಿ ಇಂಥ ಫಾರ್ಮ್ ಬಂದರೆ ಡೈರೆಕ್ಟ್ ಆನ್ಸರ್ ಬರೀನಿ, ಯಾವ ಫಾರ್ಮ್ ಬಂದರೆ ಏನು ಆನ್ಸರ್ ಬರೀಬೇಕು ಅದನ್ನು ಹೇಳಿ ಕೊಡ್ತೇನೆ. ಬರೀ ನಾನು 2-3 ಮಾತ್ರ ಕೊಡೋದು ಇಲ್ಲಿ ಡೆಮೋ, ಎಲ್ಲದನ್ನು ನಾನು ಇಲ್ಲಿ ಕೊಡೋದಿಲ್ಲ. ಆಫ್ಲೈನ್ ಕ್ಲಾಸ್ ಇದೆ, ಜಾಯ್ನ್ ಆಗಬೇಕು ಅಂತಿದ್ದವ್ರು ದಯವಿಟ್ಟು ಈ ನಂಬರ್ಗೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಟೈಮ್ ಆದಮೇಲೆ ನಾನು ಸೇರಲಿಲ್ಲ ಅಂತ ರಿಗ್ರೆಟ್ ಮಾಡಬೇಡಿ, ಆಯಿತಾ. ನಮಗೂ ಇದು ವೆರಿ ಇಂಪಾರ್ಟೆಂಟು. ನಾನು ಖಂಡಿತ ಒಳ್ಳೆ ರ್ಯಾಂಕ್ಸನ್ನು ತೆಗೆಸೋ ಪ್ರಯತ್ನ ಖಂಡಿತ ಮಾಡ್ತೇನೆ, ನಾನು 100% ಮಾಡ್ತೇವೆ ಸ್ಟೂಡೆಂಟ್ಸ್, ಆಯಿತಾ. ನೀವು ರಿಗ್ರೆಟ್ ಮಾಡ್ತೀರಾ, ಆಮೇಲೆ ನಾನು ಸೇರಲಿಲ್ಲ ಅಂತ ರಿಗ್ರೆಟ್ ಮಾಡ್ಕೋಬೇಡಿ. ಜಾಯ್ನ್ ಆಗೋದಿದ್ದರೆ ಬೇಗ ಜಾಯ್ನ್ ಆಗಿ, ಆಯಿತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭ ದಿನ.